ಈ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಒಳ ಮೀಸಲಾತಿ ಕುರಿತು ಭಾರತದ ಸಂವಿಧಾನದ ಅನುಚ್ಛೇದ 341ಕ್ಕೆ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ವೈಜ್ಞಾನಿಕ ಹಾಗೂ ಕಾನೂನಾತ್ಮಕವಾಗಿರ್ತಕ್ಕಂಥ ಆ ವಿಷಯವನ್ನ ಇವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ವಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದರ ಬಗ್ಗೆ ವಿವರಿಸ್ತಾರೆ. ಇದನ್ನ ಕೊಡ್ಲಿಲ್ಲ ಅಜೆಂಡಾ ಸಾಕಲ್ಲ. ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ನಮ್ಮ ಕಾನೂನು ಸಚಿವರು ಹೇಳಿದಾಗೆ ಸುಮಾರು 2 ದಶಕಗಳಿಂದ ದಲಿತರ ಒಳಪಂಗಡಿಗಳು ನಮ್ಗೆ ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಜಸ್ಟಿಸ್ ಸದಾಶಿವ ಆಯೋಗದ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ರು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ವರದಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಬ್ಯಾಕ್ವರ್ಡ್ನೆಸ್, ಇನ್ಅಡೆಕ್ವಿಸಿ ಮತ್ತು ಅವಕಾಶಗಳನ್ನು ಕೊಡುವಾಗ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ಎಫಿಷಿಯನ್ಸಿ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ, ದಿಸ್ ಆರ್ ದಿ ಟರ್ಮ್ಸ್ ಆಫ್ ರೆಫರೆನ್ಸ್ ಫಾರ್ ಸದಾಶಿವ ಕಮಿಟಿ. ಬ್ಯಾಕ್ವರ್ಡ್ನೆಸ್, inadequacy, while giving provision, making provision, efficient ಬಗ್ಗೆ ರಾಜ್ಯಾಂಗ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಿದೆ. ಸೊ ಸದಾಶಿವ ಆಯೋಗ ವರದಿಯನ್ನ ಕೊಟ್ಟರು, ಅಸೆಂಬ್ಲಿಯಲ್ಲಿ ಪ್ಲೇಸ್ ಆಗಲೇ ಇಲ್ಲ. ನಾವು ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ SC/ST ಸಮಾವೇಶ ಮಾಡಿದ್ವಿ. ಅಲ್ಲಿ ಘೋಷಣೆ ಮಾಡಿದ್ವಿ, ಸದಾಶಿವ ಆಯೋಗ ವರದಿನ ನಮ್ಗೆ ಅಧಿಕಾರ ಕೊಟ್ಟಾಗ ವಿಧಾನಸಭೆಯಲ್ಲಿ ಮಂಡನೆ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ. ಸೊ ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಘೋಷಣೆ ಆದ ತಕ್ಷಣದಲ್ಲಿ ತರಾತುರಿನಲ್ಲಿ ಇಂದಿನ ಬಿಜೆಪಿ ಸರ್ಕಾರ ಇಂದಿನ ಲಾ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಈ ಒಳ ಮೀಸಲಾತಿ ವಿಚಾರವಾಗಿ ಚರ್ಚೆ ಮಾಡಿ ಅಂತಿಮವಾಗಿ ಸಚಿವ ಸಂಪುಟ ಒಂದು ರೆಕಮೆಂಡೇಶನ್ ಕೇಂದ್ರ ಸರ್ಕಾರಕ್ಕೆ ಮಾಡಿದೆ. ಅದು ಮಾಡುವಾಗ ಸದಾಶಿವ ಕಮಿಟಿ ಇರ್ರಿಲೆವೆಂಟ್ ಅಂಡ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದೆ. ಸಚಿವ ಸಂಪುಟದ ನಿರ್ಣಯ ಮಾಡಿದರು. ಸಚಿವ ಸಂಪುಟ ನಿರ್ಣಯ ಸದಾಶಿವ ಕಮಿಟಿ ಇಸ್ ಇರ್ರಿಲೆವೆಂಟ್ ಅಂಡ್ ಇಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿ 17.15% scheduled caste is a collection or a bunch of 101 caste. So ಇಷ್ಟು ಜನರ ಹಿತನ ಕಾಪಾಡಬೇಕು. SC's ರಿಸರ್ವೇಶನ್ ಕನ್ಸರ್ನ್. ಅದನ್ನ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ಕ್ಯಾಟಗರೈಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿ, ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ವರದಿ ಕೊಟ್ಟಿದ್ದಾರೆ ಜನಸಂಖ್ಯೆ ಮಾಡಬೇಕಾದ್ರೆ. ಈ ಕೋalition ಗವರ್ಮೆಂಟ್ ಕಾಂಗ್ರೆಸ್ ಮತ್ತು JDS ಇದ್ದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿನ ರಚನೆ ಮಾಡಿತ್ತು. ಜನಸಂಖ್ಯೆ SC/ST ಇದಕ್ಕೆ ಏನಿದೆ ನೋಡಿ ಅಂತ ಅವರು ಒಂದು ರಿಪೋರ್ಟನ್ನು ಬೈ ಅಂಡ್ ಲಾರ್ಜ್ 2011 ಸೆನ್ಸಸ್ ಮೇಲೆ ಅವರು ಕೊಟ್ಟಿದ್ರು. ಅದರ ಮೇಲೆ
ಒಂದು ರೆಕಮೆಂಡೇಶನ್ ವಿತೌಟ್ ಅಪ್ಲೈಯಿಂಗ್ ಲೀಗಲ್ ಮೈಂಡ್ ಅರೆಸ್ಟ್ ಸ್ಟ್ಯಾಟಿಸ್ಟಿಕಲ್ ಅಸೆಸ್ಮೆಂಟ್ ಒಂದು ರೆಕಮೆಂಡ್ ಮಾಡಿದ್ರು. ನೀವು ಇವ್ರಿಗೆ ಒಳ ಮೀಸಲಾತಿ ಕೊಡಿ ಅಂತೇಳಿ ನಾವು ಅಧಿಕಾರಕ್ಕೆ ಬಂದ್ವಿ. ನಾವು ಹೇಳಿದ್ದ ಮಾತು ಸದಾಶಿವ ಆಯೋಗನ ಕ್ಲೋಸ್ ಮಾಡಿದರೆ ಇರ್ಲೆವೆಂಟ್ ಹೇಳಿದ್ದಾರೆ. ಕ್ಯಾಬಿನೆಟ್ ಕ್ಲೋಸ್ಡ್ ಅಂದ್ರೆ ಇಟ್ ಈಸ್ ರಿಜೆಕ್ಟೆಡ್ ಅಂತ. ಸೊ ಸಬ್ಜೆಕ್ಟ್ ಇಸ್ ರಿಜೆಕ್ಟ್ ಆದ್ಮೇಲೆ ನಾವು ವಿ ಆರ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಶನ್. ಯಾಕೆಂದ್ರೆ ಇಂದಿನ UPA ಗೌರ್ಮೆಂಟೇನೆ ಒಳ ಮೀಸಲಾತಿ ಕೊಡೋದಕ್ಕೆ ಒಂದು ಸಮಿತಿಯನ್ನು ಮಾಡಿದರು. ಉಷಾ ಮೆಹ್ರಾ ಕಮಿಟಿನ ದಿಲ್ಲಿಯ ಉಚ್ಚ ನ್ಯಾಯಾಲಯದ ನಿವೃತ್ತ UPA ಸರ್ಕಾರ ಮಾಡಿದ್ರು. ಅವರು ಏನ್ ರೆಕಮೆಂಡ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ 341(3) ಅಮೆಂಡ್ಮೆಂಟ್ ಮಾಡಿ ಅದರಲ್ಲಿ ಸೇರಿಸೋದಕ್ಕೆ ತೆಗೆಯೋದಕ್ಕೆ ಮತ್ತು ಒಳ ಮೀಸಲಾತಿಗಳನ್ನು ಕಲ್ಪಿಸಲಿಕ್ಕೆ ಅವಕಾಶ ಇರುತ್ತೆ. ಅದು ಮಾಡದ ಹೊರತು ಇದು ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂಡರ್ ದಿ ಲಾ ಅಂಡ್ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನ UPA ಸರ್ಕಾರನೇ ಮಾಡಿತ್ತು. ಅದಾದ್ಮೇಲೆ ಆಂಧ್ರದಲ್ಲಿ ಚೆನ್ನಯ್ಯ ವರ್ಸಸ್ ಆಂಧ್ರ ಗವರ್ಮೆಂಟ್ ಅಲ್ಲಿ 2004 ನೋ ಕೋಟಾ ವಿದಿನ್ ಕೋಟಾ ಅಂತ ಒಂದು ಆರ್ಡರ್ ಬಂತು ಸುಪ್ರೀಂ ಕೋರ್ಟ್ 5 ಜನರ ನ್ಯಾಯಮೂರ್ತಿಗಳ ತೀರ್ಪಿನಲ್ಲಿ. ಇದರ ಬೇಸಿಸ್ ಮೇಲೆ ಪಂಜಾಬ್ ಹರಿಯಾಣ ಸರ್ಕಾರ ಕೂಡ ಅವರು ಮೀಸಲಾತಿನ ಇದರ ಮೇಲೆ ನೋಡಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಪಂಜಾಬ್ ಹರಿಯಾಣ ಸರ್ಕಾರ ಧೀರೇಂದ್ರ ಸಿಂಗ್ ಅದರ್ಸ್ ಪಂಜಾಬ್ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ 7 ಮತ್ತು ಅದಕ್ಕಿಂತ ಹೆಚ್ಚು ಜನರ ನ್ಯಾಯಾಧೀಶರ ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕ್ರಿಯೇಟ್ ಮಾಡಿ ಅಂತೇಳಿ ಅವರಿಗೆ ಅಲ್ಲಿ ಪಂಜಾಬ್ ಅಪೀಲ್ ಹಾಕಿತ್ತು. ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಯಿತು. ಆದ್ರೆ ಸಿನ್ಸ್ ವಿ ಆರ್ ಕಮಿಟೆಡ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಆಲ್ 101 ಕ್ಯಾಸ್ಟ್ ಇನ್ ಶೆಡ್ಯೂಲ್ಡ್ ಕಾಸ್ಟ್. ಸೊ ಈ ಒಂದು ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಇತ್ತು, ಅಡೆಕ್ವಸಿ, ಬ್ಯಾಕ್ವರ್ಡ್ನೆಸ್, ವಿತೌಟ್ ಕಾಂಪ್ರಮೈಸ್ ಎಫಿಷಿಯನ್ಸಿ ಮಾಡಬೇಕಾದ್ರೆ ಅದು ಮಾನದಂಡ ಆಗಿದ್ದು ದಿ ಪಾರ್ಲಿಮೆಂಟ್ ಈಸ್ ದಿ ಓನ್ಲಿ ಅಥಾರಿಟಿ. ಸ್ಟೇಟ್ ಗವರ್ಮೆಂಟ್ ಹ್ಯಾವ್ ನೋ ರೋಲ್. ಸ್ಟೇಟ್ ಗವರ್ಮೆಂಟ್ ಇಸ್ ಎ ರೆಕಮೆಂಡೇಟರಿ ಬಾಡಿ. ಅದಕ್ಕೆ ನಾವು ಇವೆಲ್ಲವನ್ನ ಕೂಡ ಜಡ್ಜ್ಮೆಂಟ್ಗಳು, ಆ ಸಮಿತಿಯ ವರದಿ, UPA ಗವರ್ಮೆಂಟ್ ಹೇಳಿದ್ದು, SC/ST ಕಮಿಷನ್ ಹೇಳಿದ್ದು, ಇವೆಲ್ಲವನ್ನ ಕ್ರೋಢೀಕರಿಸಿ ನಾವು ಚುನಾವಣಾ ಪ್ರಣಾಳಿಕೆ ಹೇಳಿದ್ದಂತ ಮಾತು ಸದಾಶಿವ ಆಯೋಗದ ವರದಿ ರಿಜೆಕ್ಟ್ ಆಗಿರೋದು ಮತ್ತೆ ಕ್ಯಾಬಿನೆಟ್ ಬರಬೇಕು. ಡಿಸ್ಕಸ್ ವಿತ್ ಅಡ್ವೊಕೇಟ್ ಜನರಲ್, ಲಾ ಸೆಕ್ರೆಟರೀಸ್, ಅದರ್ ಲೀಗಲ್ ಎಕ್ಸ್ಪರ್ಟ್ಸ್. ಇದಾದ್ಮೇಲೆ ನಾವು ಟುಡೇ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಸಿನ್ಸ್ ಕಾಂಗ್ರೆಸ್ ಈಸ್ ಕಮಿಟೆಡ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ರಿಸರ್ವೇಶನ್, 101 ಜಾತಿಗಳ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಅವರ ಹಿತ ಕಾಪಾಡೋದಕ್ಕೆ ಈ ಲಿಸ್ಟ್ ಅಲ್ಲಿ ಯಾರನ್ನು ಹೊರಗಡೆ ಬಿಡೋ ಪ್ರಶ್ನೆ ಇಲ್ದೇನೆ ಇವರಿಗೆ ಇನ್ಎಡೆಕ್ವಸಿ ಮತ್ತು ಬ್ಯಾಕ್ವರ್ಡ್ನೆಸ್ ಅನ್ನ ಗಮನದಲ್ಲಿಟ್ಕೊಂಡು ಅವರ ಅಭಿವೃದ್ಧಿ ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ವಿಷಯಗಳ ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 341(3)ಗೆ ಅಮೆಂಡ್ಮೆಂಟ್ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ ತೀರ್ಮಾನ ಮಾಡಿ ನಾವು ನಮ್ಮ ರೆಕಮೆಂಡೇಶನ್ ಕಳಿಸಿದ್ದೇವೆ. ಇದು to inform the government of India and Bovi, Banjara, Korma, Koracha caste, which are the list of scheduled caste, with remaining 104, totally 108, will not be disturbed. So the job of the state government is only recommendatory. Until and unless the constitution is amended under 3413. Oh, 341(3)ಕ್ಕೆ ಸಂಸತ್ತು ತಿದ್ದುಪಡಿ ಮಾಡದೇ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮೋಚ್ಚ ಅಧಿಕಾರದ್ದು ನಮ್ಮ ಪಾರ್ಲಿಮೆಂಟ್ಗೆ.
ಇಟ್ ಈಸ್ ಅಲ್ಟಿಮೇಟ್ಲಿ ಪಾರ್ಲಿಮೆಂಟ್. ನಾವು ನಮ್ಗಲ್ಲಿ ಕಾನ್ಸ್ಟಿಟ್ಯೂಷನ್ ಇಸ್ ಟು ಬಿ ಅಮೆಂಡೆಡ್. ಪಾರ್ಲಿಮೆಂಟ್ಗೆ ಪರಮೋಚ್ಚ ಅಧಿಕಾರದ ಕಾಯ್ದೆ ಅಮೆಂಡ್ಮೆಂಟ್ ಮಾಡೋದಕ್ಕೆ ಒಳ ಮೀಸಲಾತಿ ಕಲ್ಪಿಸುವ ಅಥವಾ ಯಾವುದೇ ಮೀಸಲಾತಿ ಕೊಡಬೇಕಾದ್ರೆ ಪರಮೋಚ್ಚ ಅಧಿಕಾರದ ಪಾರ್ಲಿಮೆಂಟ್ಗೆ. ನಾವು ಏನು ಮಾತು ಕೊಟ್ಟಿದ್ದೀವಿ ಇಡಬೇಕು ಅಂತೇಳಿ, ಇಡಬೇಕಾದಾಗ ಹಿಂದಿನ ಸರ್ಕಾರ ಸದಾಶಿವ ಆಯೋಗ ವರದಿ ಇನ್ಕಂಪ್ಲೀಟ್ ಕ್ಲೋಸ್ ಅಂತ ಹೇಳಿದಲ್ಲ. ಇಲ್ಲ ಮುಂದಾಕಿದ್ದಾರೆ 3-4 ಸರಿ. ನಿನ್ನೆ ಆಗ್ಬೇಕಾಗಿತ್ತು. ನಾವು ರೆಕಮೆಂಡ್ ಮಾಡಿದೀವಿ. ಇಟ್ ಈಸ್ ಫಾರ್ ದಿ ಪಾರ್ಲಿಮೆಂಟ್. ಇದಾಗಬೇಕು. ನಾವು ಸದಾ ಕಾಲದಲ್ಲಿ ಮೀಸಲಾತಿ ಪರ ಇದ್ದೀವಿ, SC/ST ಬ್ಯಾಕ್ವರ್ಡ್ ಪರ ಇದ್ದೀವಿ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ಬೇರೆಯವರು ಏನ್ ರಾಜಕೀಯ ಹುಡುಕ್ಬೋದು, ನಾವು ರಾಜಕೀಯ ಹುಡುಕ್ತಾ ಇಲ್ಲ. ಸಾಮಾಜಿಕ ಕಳಕಳಿ ಮಾತ್ರ ಹುಡುಕ್ತಾ ಇದ್ದೀವಿ. ಆ 3, 4, 1, 3 ಅಮೆಂಡ್ ಆಗದ ಹೊರತು ಯಾವುದನ್ನು ಮಾಡಕ್ಕೆ ಬರಲ್ಲ. ಅದು ಅಲ್ಲಾಗದ ಹೊರತು ಇದೇನು ಮಾಡಕ್ ಬರಲ್ಲ. ಅದಕ್ಕೇನೆ ಮುಖ್ಯವಾಗಿ ಮಾಡಬೇಕಾಗಿರೋದು ಕಾಯ್ದೆನ ಪಾರ್ಲಿಮೆಂಟ್ ಅಲ್ಲಿ ತಿದ್ದುಪಡಿ ಮಾಡಬೇಕು. ಇವೇನಾಗ್ಬೇಕಾದ್ರೂ ಇದು ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಆಗದ ಹೊರತು ಉಳಿದದನ್ನು ಚರ್ಚೆ ಆಗ್ತದೆ. ಅಲ್ಲ, ನಿಮ್ಮ ಪ್ರಶ್ನೆ ಇದು ಸಬ್ ಜುಡಿಸ್ ಆಗುತ್ತಾ ಅಂತ ಹೇಳಿ. ಸಬ್ ಜುಡಿಸ್ ಆಗೋದಿಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು ಅಂತೇಳಿ ಅನ್ನುವಂತ ಶಿಫಾರಸ್ಸೇನಿದೆ, ಸಬ್ ಜುಡಿಸ್ ಆಗೋದಿಲ್ಲ. ಇದು ಕೇಂದ್ರ ಸರ್ಕಾರಕ್ಕೆ, ಪಾರ್ಲಿಮೆಂಟ್ಗೆ ಇರತಕ್ಕಂತ ಅಧಿಕಾರ ಸಂವಿಧಾನದ ತಿದ್ದುಪಡಿ. ಅದಕ್ಕೆ 341(3) ಅದನ್ನ ನಾವು ತಿದ್ದುಪಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ, ನಮ್ಮ ಒಟ್ಟು ಏನು ಜಾತಿಗಳು 101 ಜಾತಿಗಳಿದ್ವು. ಎರಡು ಪಂಚಪೀಠಗಳ ತೀರ್ಪು ವ್ಯತಿರಿಕ್ತವಾಗಿ ಬಂದಿದೆ. ಹಾಗಾಗಿ 7 ಅಥವಾ 9 ನ್ಯಾಯಾಧೀಶರ ತೀರ್ಪು ಕಮಿಟಿಯಲ್ಲಿ ಇತ್ಯರ್ಥ ಆಗಬೇಕು ಅಂತ ಎರಡು ಮಿಶ್ರ ಹೇಳಿದೆ. ಇದು ಚರ್ಚೆ ಇದು ಇತ್ಯರ್ಥ ಆಗದೇನೆ ನೀವು ಹೆಂಗ್ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಎತ್ತಾಗ್ತೀರಿ? ಅಲ್ಲ, ಪಾರ್ಲಿಮೆಂಟ್ ಪರಮೋಚ್ಚ ಅಧಿಕಾರ. ನ್ಯಾಯಾಲಯದ ಮುಂದಿದೆ, ಹೆಂಗ್ ಆಗತ್ತೆ? ನ್ಯಾಯಾಲಯದ ಮುಂದಿದೆ, ಆದರೆ ಸಂವಿಧಾನ ತಿದ್ದುಪಡಿ ಆಗದೆ ನ್ಯಾಯ ಕೊಡೋದಕ್ಕೆ ಆಗೋದಿಲ್ಲ. ಸಂವಿಧಾನ ತಿದ್ದುಪಡಿ ಎರಡು ಸಪರೇಟ್ ವಿಷಯ ಸರಿ. ಸಂವಿಧಾನ ತಿದ್ದುಪಡಿ ಬೇರೆ, ನ್ಯಾಯಾಲಯದ ಇತ್ಯರ್ಥ ಆಗೋದು ಬೇರೆ. ಸಂವಿಧಾನ ತಿದ್ದುಪಡಿ ಆಗುತ್ತೆ, ನೀವು ಕೇವಲ ಒತ್ತಾಕ್ಬಿಟ್ಟು ಸುಮ್ಮನೆ ಪ್ರಯತ್ನ ಅಲ್ಲ. ದಾರಿ ತಪ್ಪಿರೋ ಪ್ರಶ್ನೆ ಏನಿದೆ ಇಲ್ಲಿ? ರಾಜ್ಯ ಸರ್ಕಾರದ ಶಿಫಾರಸ್ ಮಾಡೋ ಅಧಿಕಾರ ನೀವು ಬೇರೆ ಏನು ಅಧಿಕಾರ ಇದೆ ತೋರಿಸಿ. ಯಾವ್ದೋ ರೀತಿಯ ಮಾರ್ಗ ಇದೆಯಾ? ಈ ವರದಿಯನ್ನ ನಾವು ಅಸೆಂಬ್ಲಿಯಲ್ಲಿ ಇಡ್ತೀವಿ ಅಂತ ಹೇಳಿದ್ವಿ. ಆ ಹೇಳಿದ ತಕ್ಷಣ ಇಂದಿನ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.